ತ್ರಿಬಲ್ ಸೈಟ್ ಸ್ಟಾರ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ಸಚಿವ ಅಂಬರೀಶ್ ಅವರು ಪ್ರತಿ ಬಾರಿ ಸೈಟ್ ತೆಗೆದುಕೊಳ್ಳುವಾಗ ಅಥವಾ ಅರ್ಜಿ ಹಾಕುವಾಗ ಈ ರೀತಿ ಘೋಷಣೆ ಮಾಡ್ತಾರೆ. ನಾನು ಮೇಲೆ ತಿಳಿಸಿರುವ ಮಾಹಿತಿ ನನಗೆ ತಿಳಿದ ಮಟ್ಟಿಗೆ ಸತ್ಯವಾದದ್ದು ಮತ್ತು ಯಾವುದನ್ನು ಮುಚ್ಚುಮರೆ ಮಾಡಿಲ್ಲ ಎಂದು ಘೋಷಿಸುತ್ತೇನೆ. ಒಂದು ವೇಳೆ ಈ ಮೇಲೆ ಹೇಳಿದ ಮಾಹಿತಿಯು ತಪ್ಪು ಅಥವಾ ಸುಳ್ಳೆಂದು ಕಂಡು ಬಂದಲ್ಲಿ ಹಂಚಿಕೆಗೆ ಸಲ್ಲಿಸಿದ ಅರ್ಜಿಯನ್ನ ರದ್ದುಪಡಿಸಿ ಸಂದಾಯ ಮಾಡಿದ ನೋಂದಣಿ ಶುಲ್ಕ ಮತ್ತು ಠೇವಣಿ ಹಣವನ್ನ ಅಭಿವೃದ್ಧಿ ಪ್ರಾಧಿಕಾರ ಮುಟ್ಟು ಹಾಕಿಕೊಳ್ಳಲು ಒಪ್ಪಿರುತ್ತೇನೆ. 1991ರ ನಂತರದ ನಿಯಮಾವಳಿಗಳ ಪ್ರಕಾರ ತಿದ್ದುಪಡಿಗಳ ಷರತ್ತುಗಳಿಗೆ ಒಳಪಡುತ್ತೇನೆ ಎಂದು ಘೋಷಿಸುತ್ತೇನೆ. ಸೊ ರವೀಂದ್ರ ಅವರೇ, ಪ್ರತಿಯೊಬ್ಬರು ಅರ್ಜಿದಾರರು ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಸುವಾಗ ಈ ರೀತಿ ಒಂದು ಘೋಷಣೆ ಮಾಡಬೇಕಾಗುತ್ತೆ. ಅಂಬರೀಶ್ ಅವರು 3 ಸೈಟ್ಗಳನ್ನು ಪಡ್ಕೊಳ್ಳುವಾಗ ಈ ರೀತಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅಂತವ್ರು ಈ ರೀತಿಯ ಏನು 3 ಸೈಟ್ನ ಪ್ರಭಾವಿಗಳು ಪಡ್ಕೊಂಡು ಹಾಗೇನೆ ಅವರು ಎಂಜಾಯ್ ಮಾಡ್ತಾ ಇದ್ರೆ ಸರ್ಕಾರ ಇದನ್ನು ನೋಡಿಕೊಂಡು ಕಣ್ಮುಚ್ಚಿ ಕೂಡಬೇಕಾ? ಇದು ಕೇವಲ ಅಂಬರೀಶ್ ಒಂದೇ ಪ್ರಕರಣ ಅಲ್ಲ. ಸಾವಿರಾರು ಜನ ರಾಜ್ಯದ ಪ್ರಾಧಿಕಾರಗಳ ಮೂಲಕ ಇಂಥ ತಮ್ಮ ಕುಟುಂಬದವರಿಗೆ, ತಮ್ಮ ಹೆಂಡತಿಗೆ, ಎರಡನೇ ಹೆಂಡತಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಸೈಟ್ ಮಾಡ್ಕೊಂಡಿದ್ದಾರೆ. ಹೌದು ಹೌದು ಸರ್. ಈಗ ಸಿದ್ದರಾಮಯ್ಯನವರು ಏನು ಕ್ರಮ ತಗೋಬೇಕು ಅಂತ ಹೇಳಿದ್ರೆ, ಹಿಂದೆ ಏನು ಪ್ರಾಧಿಕಾರಿಗಳು ನಾವು ಈಗ ಹೇಳ್ದಂಗೆ ಎಲ್ಲ ಪ್ರಾಧಿಕಾರಿಗಳಲ್ಲಿ ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ, ಇವರು 3 ನಿವೇಶನ 4 ನಿವೇಶನ ಪತ್ನಿ ಮಕ್ಕಳ ಹೆಸರಿನಲ್ಲಿ ಏನು ಪಡೆದಿದ್ದಾರೆ ಅದನ್ನು ಅವ್ರು ಏನು ಘೋಷಣೆ ಮಾಡ್ಕೊಂಡಿದ್ದಾರೆ ಪ್ರಮಾಣ ಪತ್ರದಲ್ಲಿ, ಆ ರೀತಿ ಅವ್ರಿಗೆ 1 ನಿವೇಶನವನ್ನು ಮಾತ್ರ ಮೀಸಲಾಗಿ ಇಟ್ಕೊಂಡು ಬಾಕಿದೆಲ್ಲ ರದ್ದುಪಡಿಸ್ತಕ್ಕಂಥ ಕ್ರಮವನ್ನು ಸರ್ಕಾರ ಜರುಗಿಸಬೇಕು ತಕ್ಷಣ. ಅದನ್ನು ಸಿದ್ದರಾಮಯ್ಯವರು ಮಾಡ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇಲ್ಲ ಸರ್. ಅದು ಯಾಕೆ ನಂಬಿಕೆ ಇಲ್ಲ? ಯಾಕೆಂತ ಹೇಳಿದ್ರೆ ಈಗ ಇರ್ತಕ್ಕಂಥ MLA, ಯಾಕೆ ಹಿರಿಯ ರಾಜಕಾರಣಿಗಳೆಲ್ಲರೂ ಇದ್ದಾರೆ, MLA MLC MP ಗಳು ಏನಿದ್ದಾರೆ ಈಗ ಅದರಲ್ಲಿ ಪ್ರಮುಖ ರಾಜಕಾರಣಿಗಳು, ಅವರು ಮತ್ತು ಅವರ ಪತ್ನಿ ಮತ್ತು ಕುಟುಂಬ ಬಂಧು ಬಳಗ ಈ ರೀತಿ ನಿವೇಶನಗಳನ್ನ ಈಗಾಗಲೇ ಪಡೆದಿದ್ದಾರೆ. ಮತ್ತೆ ಮಾರಾಟ ಮಾಡಿದ್ದಾರೆ ಹೆಚ್ಚಿನ ಬೆಲೆಗೆ ಏನು ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿರೋದ್ರಿಂದ ಇದು ಪ್ರಾಧಿಕಾರದ ಅಧಿಕಾರಿಗಳ ಜವಾಬ್ದಾರಿ ಕೂಡ ಆಗಿತ್ತು. ಈಗ ಯಾವ ಪ್ರಾಧಿಕಾರಿಗಳು ಕೂಡ ನಿಯಮಾವಳಿಗಳನ್ನ ರವೀಂದ್ರ ಅವರೇ, ಈ MLAಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸುಳ್ಳು ದಾಖಲೆ ಕೊಟ್ಟು ಕಳೆದ ಬಾರಿ ಕೂಡ ನಾವು ಚರ್ಚೆ ಮಾಡಿದ್ವಿ. ಜಿ ಕೆಟಗರಿ ಸೈಟ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಕಾರ್ನರ್ ಸೈಟೇ ಬೇಕು ಅಂತ ಹಠ ಹಿಡಿತಾರೆ, ಪ್ರಭಾವ ಬಳಸ್ತಾರೆ. ಭಿನ್ನಮತ ನೆಪದಲ್ಲಿ CML ಒತ್ತಡ ತಂದು ಅನೇಕ ಪಕ್ಷಗಳು ಕೂಡ ಇಂತಹ ಸೈಟ್ಗಳನ್ನು ಹಂಚಿಕೆ ಮಾಡಿದೆ. ಇವತ್ತು ಈ ಸೈಟ್ಗಳನ್ನು ಪಡ್ಕೊಳ್ಳೋದು, ಆಮೇಲೆ ಬೇರೆಯವ್ರಿಗೆ ಮಾರಾಟ ಮಾಡೋದು, ಅಂದ್ರೆ ಕಡಿಮೆ ಏಜ್ ದರದಲ್ಲಿ ಸೈಟ್ ಅನ್ನು ಪಡ್ಕೊಳ್ಳೋದು, ಒಂದು 2-3 ತಿಂಗಳು, ಒಂದು ವರ್ಷದ ನಂತರ ಕೋಟಿಗಟ್ಟಲೆ ಹಣಕ್ಕೆ ಅದನ್ನು ಮಾಡ್ಕೊಂಡು ದಂಧೆ ಆಗಿದೆ. ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ. ಹೌದು ಸರ್. ಹೌದು, ಈಗೇನಾಗಿದೆ ಅಂದ್ರೆ ಮಂಡ್ಯ ಜಿಲ್ಲೆನಲ್ಲೇ ಈಗೆಲ್ಲ ಕಳೆದ ಬಾರಿ M ಶ್ರೀನಿವಾಸು, ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಪುಟ್ಟರಾಜು ಇವರು ಕೂಡ ಮೈಸೂರು ರವಿ ಪ್ರಾಧಿಕಾರ, ಬೆಂಗಳೂರು ರವಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪತ್ನಿ ಹೆಸರಿನಲ್ಲಿ ಮತ್ತೆ ಅವರ ಹೆಸರಿನಲ್ಲಿ ಹಲವಾರು ನಿವೇಶನಗಳನ್ನ ಪಡೆದಿರುವಂಥದ್ದು ಕೂಡ ಬಯಲಿಗೆ ಬಂದಿತ್ತು. ಇದರಲ್ಲಿ ಏನು ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ಕೂಡ ಸೇರ್ಪಡೆ ಆಗಿರೋದ್ರಿಂದ ಯಾರು ಕೂಡ ಈ ನಿವೇಶನಗಳನ್ನ ಕಾನೂನು ಪರವಾಗಿ ಏನು ಪಡ್ಕೊಂಡಿದ್ದಾರೆ ಅದನ್ನ ರದ್ದುಪಡಿಸಲಿಕ್ಕೆ ಮುಂದಾಗ್ತಕ್ಕಂಥದ್ದು ಅನುಮಾನ ಅಂತೇಳಿ ನನ್ನ ಭಾವನೆ ಸರ್. ಎಸ್ ರವೀಂದ್ರ, ಧನ್ಯವಾದ ನಮ್ಮ ಜೊತೆ ಚರ್ಚೆ ಭಾಗಿಯಾಗಿದೆ. ಯಾಕಂತಂದ್ರೆ ಇದು ಬಹಳ ಪ್ರಭಾವಿಗಳಿರೋದ್ರಿಂದ ಪ್ರಭಾವಿಗಳ ಬೆಂಬಲದಲ್ಲೇ ಅನೇಕ ಸರ್ಕಾರಗಳು, ಪ್ರಾಧಿಕಾರಗಳು ಮತ್ತೆ ನಗರಸಭೆಗಳು ನಡೀತಾ ಇರೋದ್ರಿಂದ ಸೊ ಅಂತ ಪ್ರಭಾವಿಗಳ ಮೇಲೆ ಈ ಕಾನೂನು ಉಲ್ಲಂಘನೆ ಮಾಡದಂತ ಸಂದರ್ಭದಲ್ಲಿ ಯಾವ ಕ್ರಮ ಕೈಗೊಳ್ಳಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಸಾಮಾನ್ಯ ಈ ರೀತಿ ಘೋಷಣೆ ಮಾಡಿ ಏನಾದರೂ ವೈಲೇಟ್ ಮಾಡಿದ್ರೆ ಆತನನ್ನು ಹಿಡಿದು ಕಾನೂನಿನ ಪ್ರಕಾರ ಶಿಕ್ಷೆ ಮಾಡ್ತಾರೆ, ಅವನ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಶ್ರೀಪಾಲ್ ಅವರೇ, ಶಿವಮೊಗ್ಗದ ಈ ಒಂದು ಸೈಟ್ ಹಂಚಿಕೆಯಲ್ಲಿ ಹಂಚಿಕೆ ಸಮಿತಿಯವರೇ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ರೂಲ್ಸ್ ಪ್ರಕಾರ ತಗೊಳ್ಳಂಗಿಲ್ಲ, ನಗರಾಭಿವೃದ್ಧಿ ಪ್ರಾಧಿಕಾರದವರು ಸೈಟ್ ತೊಗೊಳಂಗಿಲ್ಲ, ವಿಶೇಷ ಹಂಚಿಕೆ ಸಮಿತಿಯವರು ತಗೊಂಡಿದ್ದಾರೆ. ಮತ್ತೆ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರು ಕೂಡ ಸೈಟ್ ಹಂಚಿಕೆ ಮಾಡಿದ್ದಾರೆ. 19 ಶಿವಮೊಗ್ಗದಲ್ಲಿ ವೀರಪ್ಪನ್ ಕಾರ್ಯಾಚರಣೆಗೆ ಹೋದವರು ಯಾರೂ ಇಲ್ಲ. ಅಲ್ಲಿ ಇರ್ತಕ್ಕಂಥ ಪೊಲಿಟಿಷಿಯನ್ಗಳೇ ವೀರಪ್ಪನ್ ತರದಲ್ಲಿ ಇರ್ತಾರೆ, ಅವರೇ ವೀರಪ್ಪನ್ ಆಗಿದ್ದಾರೆ. ಅವ್ರ ಮೇಲೆ ಕಾರ್ಯಾಚರಣೆಗಳಾಗಬೇಕಾಗಿದೆ. ಇನ್ನೊಂದು BK ಶ್ರೀನಾಥ್ ಅಂತೇಳಿ ಅವರು ಸದಸ್ಯರು, ಆಯ್ಕೆ ಸಮಿತಿ ಸದಸ್ಯರು, ಅವರು ಸೈಟ್ ಅನ್ನು ತಗೊಂಡಿರ್ತಕ್ಕಂಥದ್ದು. ಮತ್ತೆ ಕೌನ್ಸಿಲರ್ಗಳು, BJPಯ ಕೌನ್ಸಿಲರ್ಗಳು, ಕಾಂಗ್ರೆಸ್ನ ಕೌನ್ಸಿಲರ್ಗಳು, ಅವರಿಗೆ ಸೈಟ್ಗಳು ವಿತರಣೆ ಆಗಿರ್ತಕ್ಕಂಥದ್ದು. ಮತ್ತು ಇದೆಲ್ಲದಕ್ಕಿಂತ 1 ವರ್ಷದ ಹಿಂದೆ ನಾವು ಲೋಕಾಯುಕ್ತಕ್ಕೆ, ವಿನೋದ್ ವಕೀಲರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ರು. ಲೋಕಾಯುಕ್ತ ಇದು ಪ್ರೈಮ ಫೇಸಿ ಮೇಲ್ನೋಟಕ್ಕೆ ರಾಜಕೀಯ ಸೇಡಿಗೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಈಶ್ವರಪ್ಪನವರು ಕೆಲವು ಬಿಜೆಪಿ ನಾಯಕರು ಮಾತನಾಡಿದ್ರು. ಆದ್ರೆ ಲೋಕಾಯುಕ್ತದವರು ಏನಂದ್ರೆ ಇದು ಫಿಟ್ ಕೇಸ್ ಫಾರ್ ಎನ್ಕ್ವೈರಿ ಅಂತೇಳಿ ರಿಪೋರ್ಟ್ ಅನ್ನ ಕಳಿಸಿದ್ರು. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿದ್ರೆ ಇವತ್ತಿನವರೆಗೂ ಲೋಕಾಯುಕ್ತಕ್ಕೆ ಅನುಮತಿ ಕೊಟ್ಟಿಲ್ಲ. ಅದು ಯಾವ ಕಾರಣಕ್ಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ, ಅಥವಾ ಕಾಂಗ್ರೆಸ್ನವರು ಕೂಡ ಬಹುಸಂಖ್ಯಾತರು ಇದರಲ್ಲಿ ಇರೋದ್ರಿಂದ ಮತ್ತೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಮತ್ತೆ ಈಗೇನ್ ಬರ್ತಕ್ಕಂಥ ವಿಧಾನ ಪರಿಷತ್ ಇದರಲ್ಲಿ ಈಶ್ವರಪ್ಪನವರು ವಿರೋಧ ಪಕ್ಷದ ನಾಯಕರಾಗಬೇಕಾಗಿದೆ. ಮತ್ತೆ ನಾವು ಮೊನ್ನೆನೆ ಮೋದಿ ಏನು ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅದಕ್ಕಾಗಿ ಮೊನ್ನೆನೆ ನಾವು ಫ್ಯಾಕ್ಸ್ ಮಾಡಿದ್ವಿ. ನಿಮ್ಮ ಆಶ್ವಾಸನೆಯಂತೆ ನಮ್ಮ ಶಿವಮೊಗ್ಗದಲ್ಲಿ ಬಿಜೆಪಿಯವರೇ ಭ್ರಷ್ಟಾಚಾರದಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಎಲ್ಲಾ ನಿಗಮ ಮಂಡಳಿಗಳಲ್ಲೂ ಕೋಟ್ಯಾಂತರ ಗಟ್ಟಲೆ ಹಗರಣ ಮಾಡಿದ್ದಾರೆ. ನೀವು ನಿಜವಾಗ್ಲೂ ಪ್ರಾಮಾಣಿಕರಾದರೆ ಇದನ್ನು ತನಿಖೆ ಮಾಡಿ ಅಂತೇಳಿ
ಅದನ್ನ ನಿಮ್ ಪ್ರಕಾರ ನಿಮ್ದೊಂದು ಕಾಳಜಿ ಇದೆ, ನಿಜಕ್ಕೂ ಕೂಡ ಈ ರೀತಿ ವೈಲೇಟ್ ಆದ್ರೂ ಕೂಡ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾನ್ಯರಿಗೆ ಹೋಗಿದ್ರು ಕೂಡ ಸಮಸ್ಯೆ ಆಗ್ತಿಲ್ಲ. ಬಿಜೆಪಿಯಲ್ಲಿ ಇದ್ದು ಕರಪತ್ರ ಕಟ್ತಕ್ಕಂಥ ಬ್ಯಾನರ್ ಕಟ್ತಕ್ಕಂಥ ಬಡವನಿಗೆ ಕೊಟ್ಟಿದ್ರು ನಾವು ನಿಜವಾಗ್ಲೂ ಯಾರು ಪ್ರಶ್ನೆ ಮಾಡ್ತಿರಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂದ್ರೆ ಅರ್ಧ ಶಿವಮೊಗ್ಗ ಇರ್ತಕ್ಕಂಥ ಒಡೆಯರಿಗೆ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಕ್ಕಂಥವರಿಗೆ, ಇರ್ತಕ್ಕಂಥವರಿಗೆ, ಕೆರೆಗಳನ್ನು ಒತ್ತುವರಿ ಮಾಡಿರ್ತಕ್ಕಂಥವರಿಗೆ, ಮತ್ತೆ ರಸ್ತೆ ಏನು ಶಿವಮೊಗ್ಗದ ಸರ್ಕಾರಿ ಕಚೇರಿಗಳ ಕಾಂಪೌಂಡ್ ಕೂಡ ಒತ್ತುವರಿ ಮಾಡಿದಂತ ನಾಯಕರಿದ್ದಾರೆ, ಅಂತವರಿಗೆ ನಿವೇಶನಗಳ ಹಂಚಿಕೆ ಆಗಿರ್ತಕ್ಕಂಥ. ಹಾಗಾಗಿ ಈಗ ಲೋಕಾಯುಕ್ತ DC ಏನಿವತ್ತು ಅದನ್ನ ಮಾಡ್ತಕ್ಕಂಥ ನೆಸಿಟಿ ಇಲ್ಲ, ಉಪಯೋಗ ಇಲ್ಲ. ಲೋಕಾಯುಕ್ತದಲ್ಲಿ ಏನ್ ಪೆಂಡಿಂಗ್ ಇದೆ, ಮತ್ತೆ ಒಳ್ಳೆಯ ಲೋಕಾಯುಕ್ತ SP ಇದ್ದಾರೆ ಶ್ರೀಧರ್ ಅಂತೇಳಿ ದುರ್ಗದಲ್ಲಿ, ಅರ್ಧ ಎನ್ಕ್ವೈರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವರದಿಯನ್ನು ಸತ್ಯವಾಗಿದ್ದಾರೆ, ಮತ್ತೆ ಪ್ರತಿಯೊಂದು ಡೀಟೇಲ್ ಅನ್ನು ಇದನ್ನು ಸಂಪೂರ್ಣವಾಗಿ ಲೋಕಾಯುಕ್ತಕ್ಕೆ ವಹಿಸಬೇಕು. ಲೋಕಾಯುಕ್ತದವರು ಆಫ್ ದಿ ರೆಕಾರ್ಡ್ ಹೇಳ್ತಕ್ಕಂಥದ್ದು ಏನಂದ್ರೆ ಫಿಟ್ ಕೇಸ್ ಫಾರ್ CBI, ಇದ್ರ ಜೊತೆಗೆ ಸುಮಾರು 8.5 ಕೋಟಿ ರೂಪಾಯಿ ಬೇರೆ ರೀತಿಯಲ್ಲಿ ಸೂಡಾದಲ್ಲಿ ಕರಪ್ಷನ್ ನಡೆದಿದೆ, ಅವೆಲ್ಲವೂ ದಾಖಲೆಗಳು ಹೊರಬರ್ತಾ ಇದೆ. ಮತ್ತೆ ನಮಗೆ ಇನ್ನೊಂದು ಅನುಮಾನ ಅಂದ್ರೆ ಇದನ್ನು ಮುಂದೂಡಿ ದಾಖಲೆಗಳನ್ನು ಸುಡ್ತಕ್ಕಂಥ, ಅದರಲ್ಲಿ ಬಿಜೆಪಿಯವರು ಭಾರಿ ನಿಸಿಮ್ರಿದ್ದಾರೆ ಶಿವಮೊಗ್ಗದಲ್ಲಿ, ದಾಖಲೆ ಮುಚ್ಚಾಕೋದ್ರಲ್ಲಿ, ದಾಖಲೆಗಳನ್ನು ನಾಶಪಡಿಸೋದ್ರಲ್ಲಿ, ಮತ್ತೆ ಅದಕ್ಕೆ ವಾಯ್ಸ್ ಮಾಡ್ತಕ್ಕಂಥವ್ರನ್ನ ಹೆದರ್ಸ್ತಕ್ಕಂಥ, ಮತ್ತೆ ಅವರ ಧ್ವನಿಯನ್ನು ಮುಚ್ಚೋದಕ್ಕೆ ಇದಾಗಬಾರ್ದು ಅಂದ್ರೆ DC ಕೂಡಲೇ ಸರ್ಕಾರಕ್ಕೆ ಪತ್ರ ಬರೆದು ನೇತೃತ್ವದ ಸಮಿತಿ ಮಾಡಿದ್ರೆ ಅವ್ರ ಕಣ್ಣು ಮುಂದೆ ಇದೆಯಪ್ಪ, ಹೊಸ ನ್ಯಾಯಮೂರ್ತಿ ಸಮಿತಿ ವರದಿ ಇದೆ, FIR ಮಾಡಿ ಅಂತ ಮಾಡಿ ಅವರೇ ಮಾಡಿರ್ತಾರೆ, ಕಣ್ಣಿಗೆ ರಾಸ್ತಾ ಇದೆ, ಅದೇನು ಅಗೋಚರ ಅಲ್ಲಲ್ಲ. ಆ ಸಮಿತಿ ತೀರ್ಮಾನ ಆಗಿದ್ದು ಕೂಡ ಇದೇ MLC-ಗಳಿರ್ತಕ್ಕಂಥ ಸಭೆಯಲ್ಲಿ 11/2/2004 ಸಂಪೂರ್ಣವಾದಂತಹ ಸೂಡಾ ಕಮಿಟಿ ಇದ್ದಾಗ ನ್ಯಾಯಮೂರ್ತಿಗಳಿಗೆ ಒಪ್ಪಿರ್ತಕ್ಕಂಥದ್ದು. ಈಗ ಯಾರು ಒಪ್ಪಿದ್ರು ಅವರೇನೇ ಸರಿ ಇಲ್ಲ ಅಂದ್ರೆ ಇದು ಯಾವ ರೀತಿಯ ಇದು ಕಾನೂನು? ಇದು ಹೊಸದಾಗಿ ಶಿವಮೊಗ್ಗದ ರಾಜಕಾರಣಿಗಳಿಗೆ, ಮಂಡ್ಯದ ರಾಜಕಾರಣಿಗಳಿಗೆ, ಮೈಸೂರು ರಾಜಕಾರಣಿಗಳಿಗೆ ದೇಶದಲ್ಲಿ ಪ್ರತ್ಯೇಕವಾದಂತಹ ಕಾನೂನನ್ನು ಖಂಡಿತ. ಶ್ರೀಪಾಲ್ ಅವರೇ, ತಾವು ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರು. ಒಂದು, ಅದು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಅದು ಶಿವಮೊಗ್ಗ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು. ಸೊ ಶಿವಮೊಗ್ಗದಲ್ಲಿ ನಮ್ಮ ಸ್ಪಷ್ಟವಾದ ಒಂದು ರಿಪೋರ್ಟ್ ಇದೆ. ಇದನ್ನ ನೋಡ್ತಾ ಇದ್ರೆ ಒಂದು ರೀತಿ ಬೇಲಿಯದ್ದು ಹೊಲ ಮೇಯ್ತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಸೈಟ್ಗಳನ್ನು ಪಡ್ಕೊಂಡಂಥವ್ರು ಸ್ವಂತಕ್ಕೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಈ ರೀತಿಯಾದಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪಡ್ಕೊಂಡ ಸೈಟ್ಗಳನ್ನು ಉಳಿಸ್ಕೊಳ್ಳಿಕ್ಕೆ ಒಂದಾಗಿದೆ. ಆ ಕಾರಣಕ್ಕಾಗಿ ಮತ್ತೆ ಹೊಸ ಸಮಿತಿ DC ನೇತೃತ್ವದಲ್ಲಿ ರಚನೆ ಆಗಿದೆ. ಅಂದ್ರೆ ಈ ಹಗರಣವನ್ನ ಮುಚ್ಚಾಕಿ ತಮ್ಮ ಅಸ್ತಿತ್ವವನ್ನು, ತಮ್ಮ ಏನು ಈ ಸೈಟ್ಗಳಿದಾವೆ, ಈ ಸಂಪತ್ತಿದೆ ಉಳಿಸ್ಕೊಳ್ಳಿಕ್ಕೆ ಇವರು ಒಂದಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಶಿವಮೊಗ್ಗ, ಮಂಡ್ಯ, ಮೈಸೂರು ಮತ್ತು ಎಲ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂಥ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ, ಯಾರು ಅರ್ಜಿ ಹಾಕ್ತಾರೆ ಅಂಥವ್ರಿಗೆ ಮಾಡುವಂಥ ದೊಡ್ಡ ಅನ್ಯಾಯ. ಹಾಗಾಗಿ ಕಾನೂನನ್ನ ಗಾಳಿಗೆ ತರುವ ಮೂಲಕ ಇವತ್ತು ಬೇಲಿನೇ ಹೊಲ ಮೇಯ್ತಾ ಇದೆ ಅನ್ನೋಂಥದ್ದು. ಸೊ ಇಷ್ಟೊತ್ತು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದೆ. ಬಹುತೇಕ ಇದು ಮುಂದಿನ ಹಂತದಲ್ಲಿ ಏನೇನು ತಿಳುವಳಿಕೆ ಪಡ್ಕೊಳ್ಳುತ್ತೆ, ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋಂಥದ್ದು. ಯಾಕಂದ್ರೆ ಶಿವಮೊಗ್ಗದ ಈ ದೊಡ್ಡ ಹಗರಣದಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ.